ಸ್ನಾನದ ನಂತರ ಚರ್ಮವು ಸಾಮಾನ್ಯವಾಗಿ ಒಣಗುತ್ತದೆ. ಇದನ್ನು ತಡೆಯಲು ನೀವು ಈ ವಿಡಿಯೋವನ್ನು ವಿವರವಾಗಿ ನೋಡಿ. ಎಳ್ಳೆಣ್ಣೆ. ಸ್ನಾನದ ನಂತರ ಎಳ್ಳೆಣ್ಣೆಯನ್ನು ಹಚ್ಚುವುದರಿಂದ ಒಣ ಚರ್ಮದ ಸಮಸ್ಯೆ ಕಡಿಮೆಯಾಗುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ, ತಾಮ್ರ, ಮ್ಯಾಂಗನೀಸ್, ರಂಜಕ, ಸತು, ಮೆಗ್ನೀಸಿಯಂ ಮತ್ತು ವಿಟಮಿನ್ಗಳು ಸಮೃದ್ಧವಾಗಿವೆ. ಮಾಯಿಶ್ಚರೈಸರ್ ಹಚ್ಚಿಕೊಳ್ಳಿ. ಪ್ರತಿದಿನ ಸ್ನಾನದ ನಂತರ ಮಾಯಿಶ್ಚರೈಸರ್ ಹಚ್ಚಿಕೊಳ್ಳಿ. ಇದು ನಿಮ್ಮ ಚರ್ಮದಿಂದ ಶುಷ್ಕತೆಯನ್ನು ತೆಗೆದುಹಾಕಿ ಮೃದುವಾಗಿಸುತ್ತದೆ. ತುಪ್ಪ. ಚರ್ಮದ ಮೇಲೆ ತುಪ್ಪ ಹಚ್ಚುವುದರಿಂದ ಹಲವು ಪ್ರಯೋಜನಗಳಿವೆ. ಸ್ನಾನದ ನಂತರವೂ ನೀವು ಇದನ್ನು ಹಚ್ಚಬಹುದು. ಇದು ಚರ್ಮದ ಶುಷ್ಕತೆಯನ್ನು ನಿವಾರಿಸುತ್ತದೆ. ತೆಂಗಿನ ಎಣ್ಣೆ. ಸ್ನಾನದ ನಂತರ ಚರ್ಮಕ್ಕೆ ತೆಂಗಿನ ಎಣ್ಣೆಯನ್ನು ಹಚ್ಚಿ. ಇದರ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಚರ್ಮವನ್ನು ಸೋಂಕುಗಳಿಂದ ರಕ್ಷಿಸುತ್ತವೆ. ಅಲೋವೆರಾ ಜೆಲ್. ತಾಜಾ ಅಲೋವೆರಾ ಜೆಲ್ ಅನ್ನು ಚರ್ಮದ ಮೇಲೆ ಹಚ್ಚುವುದರಿಂದ ಚರ್ಮದ ತೇವಾಂಶವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ನಾನದ ನಂತರ ಪ್ರತಿದಿನ ಇದನ್ನು ಹಚ್ಚಿ. ರೋಸ್ ವಾಟರ್. ಸ್ನಾನದ ನಂತರ ದೇಹದ ಮೇಲೆ ಗುಲಾಬಿ ನೀರನ್ನು ಹಚ್ಚಬಹುದು. ಇದು ಚರ್ಮವನ್ನು ತಂಪಾಗಿಸುತ್ತದೆ. ಅಲ್ಲದೆ ಇದು ಬೆವರಿನ ವಾಸನೆಯನ್ನು ತೆಗೆದುಹಾಕುತ್ತದೆ. ಸ್ನಾನದ ನಂತರ ಇವುಗಳನ್ನು ಹಚ್ಚುವುದರಿಂದ ಒಣ ಚರ್ಮವನ್ನು ನಿಯಂತ್ರಿಸಬಹುದು. ನಿಮಗೆ ಈ ವಿಡಿಯೋ ಆಸಕ್ತಿದಾಯಕವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.